ದುಡಿಯೋರು ಅಂತ ಹೇಳಿದ್ರೆ ನಮ್ಮ ಅತ್ತೆ ಮಾತ್ರ. ಹಾ. ಶ್ರೀಧರ್ ಕೊಡಿಗರ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅವ್ರು MMS 3 ಸಿದ್ಧಿ ಅಕ್ಕಿ ಕೊಡೋದು. ಮತ್ತೆ ಸಂಬಳ ಏನಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಹೋಗ್ಬೇಕು, ಸಂಜೆ 7 ಗಂಟೆ ಆಗ್ತದೆ ಬರುವಾಗ. ಆ 3 ಸಿದಕ್ಕಿ ತಂದು 2 ಸಿದಕ್ಕಿ ರಾತ್ರಿ ಹಾಕಿ ಮಾರ್ಬಲ್ ನಾಯ್ಕ ಅಂತ ಹೇಳಿ ಇಲ್ಲ ಬದ್ಯ ಪುಸ್ತಕ ನೋಡ್ರೆ ತಾಳೆಗಳ ಏನಿಲ್ಲ ಅವರಷ್ಟಿಗೆ ಅವ್ರು ಒಂದು ರಾಗ ಅಂದ್ರೆ ಹಿಂದ್ ಕೇಳದ್ ನಾನು ಇದು ಆಟಕ್ಕೆ ಹೋದಾಗ ಕೇಳಿದ್ದು. ಅವಾಗ ಪುಸ್ತಕ ನೋಡ್ಕೊಂಡು ಓದ್ತಾ ಇದ್ರು. ಅದೆಲ್ಲ ಒಂದು ಬೇರೆ ಯಾರಿಲ್ಲ ಯಾರ್ಯಾರು ಯಕ್ಷಗಾನದಲ್ಲಿ ಯಾರು ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಬಾರ್ಕೋರ್. ಭಾವಸ್ಪಂದನ ಕಾರ್ಯಕ್ರಮದ ಅತಿಥಿಗಳಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಂಕರ್ ನಾರಾಯಣದವರು, ಜನಪ್ರಿಯ ಹಾಸ್ಯ ಕಲಾವಿದರು. ಹಾಲಾಡಿ ಮೇಳದಲ್ಲಿ ಪ್ರಸ್ತುತ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಬೇರೆ ಯಾರು ಅಲ್ಲ, ಶಂಕರ್ ನಾಯಕ್ ಉಳ್ಳೂರವರು ಹಾಸ್ಯಗಾರರಾಗಿ ಹಾಲಾಡಿ ಮೇಳದಲ್ಲಿದ್ದಾರೆ. ಅವರ ಮನೆಗೆ ಬಂದಿದ್ದೇವೆ. ಅವರ ಜೊತೆ ಮಾತನಾಡೋಣ, ಅವರ ಸಾಧನೆಯ ಹಾದಿಯ ಬಗ್ಗೆ ತಿಳಿಯೋಣ, ಹಾಗೆ ನಿಮಗೆ ನಾವು ತಿಳಿಸೋಣ ಅನ್ನೋ ನಿಟ್ಟಿನಲ್ಲಿ ಬಂದೆವು. ಹಾಗೆ ಈ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಶಂಕರ ಉಳ್ಳೂರು ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಾವು ನೋಡಿದ್ದೆ ಪಂಜರ ಪಕ್ಷಿಯಲ್ಲಿ ಎಲ್ಲ ನೀವು ಮತ್ತೆ ಚೌಕಿ ಸೇರಿ ಮನೆಲ್ಲ ಕುರ್ಚಿ ಬಿಟ್ಟು ಹೇಳದಂತೆ ಮಾಡಿದ್ರಿ. ತರ ತರದ ವೇಷ ಹಾಕೊಂಡು ಬಂದು ಆ ಪ್ರಸಂಗ ಹಿಡ್ತವೆ ಆಗಿ ಕೂತವ್ರು ಯಾರು ಹೇಳುವುದಿಲ್ಲ. ಅದೊಂದು ವಿಷಯ. ಒಂದಕ್ಕಿಂತ ಒಂದು ಲಿಂಕ್ ಮಾಡ್ಕೊಂಡು ಅದೊಂದು ಒಂದೊಂದು ಸೀನ್ಸ್ ಒಂದೊಂದು ರೀತಿ ಇದೆ. ಒಂದು ಆಟ ಯಕ್ಷಗಾನ ನೋಡಿದವರಿಗೆ ಗೊತ್ತುಂಟು, ಸುಮ್ಮನೆ ಹೇಳುವವರಿಗೆ ಗೊತ್ತಾಗುದಿಲ್ಲ, ನೋಡಿದವ್ರಿಗೆ ಗೊತ್ತಾಗುದಿಲ್ಲ, ಕ್ಲಿಪ್ಪಿಂಗ್ಸ್ ನೋಡೋರಿಗೆ ಗೊತ್ತಾಗುದಿಲ್ಲ. ಸಂಪೂರ್ಣ ಆಟ ನೋಡಿದಾಗ ಒಂಥರ ಏನೋ ಒಂದು ಮ್ಯಾಜಿಕ್ ಮಾಡಿದೆ ಆಟ. ಅಲ್ಲ ಸರ್, ಮ್ಯಾಜಿಕ್ ಅಂದ್ರೆ ನಿಮ್ಮ ಶ್ರಮ ಪ್ರೇಕ್ಷಕರನ್ನ ಹಿಡಿದು ಇಟ್ಕೊಂಡಿದೆ. ಹೌದು, ಅದೊಂದು ಸಂವಹನ ಶಕ್ತಿ ಇದೆ ಆಟಕ್ಕೆ, ಯಕ್ಷಗಾನಕ್ಕೆ. ಸರ್, ತಮ್ಮ ಈ ಯಕ್ಷಗಾನ ಪಯಣಕ್ಕೆ ಹೋಗುವ ಮೊದಲು ತಮ್ಮ ಬಾಲ್ಯ ಜೀವನ, ತಮ್ಮ ತಂದೆ ತಾಯಿಯವರ ಬಗ್ಗೆ, ತಮ್ಮ ಶಾಲಾ ಜೀವನ, ಮುಖ್ಯವಾಗಿ ಶಾಲಾ ಜೀವನ, ಅದೇ ರೀತಿ ತಮ್ಮ ಯಕ್ಷಗಾನ ಆಸಕ್ತಿ ಬಗ್ಗೆ ಮತ್ತೆ ಯಕ್ಷಗಾನ ಕಲಿಕೆ ಬಗ್ಗೆ ಒಂದೆರಡು ಮಾತು ಸರ್. ಬಡತನದೆಲ್ಲ ಹುಟ್ಟಿದವರು ನಾವು. ನಮ್ಮ ಮನೆಯಲ್ಲಿ 5 ಜನ ಇದ್ರು. ನಾನು 1 ವರ್ಷ ಇರುವಾಗಲೇ ನನ್ನ ತಾಯಿಯನ್ನು ಕಳ್ಕೊಂಡೆ. ಆಮೇಲೆ ದುಡಿದಕ್ಕಾಗಿ ಅಪ್ಪ ಬೇರೆ ಊರಿಗೆ ಹೋಗಿದ್ರು. ನಮ್ಮ ಮನೆಯಲ್ಲಿ ಏನಾಗಿದೆ ಸರ್ ತಾಯಿ ಅಂದ್ರೆ ಏನು ಮಾತಿಗೆ ಬೇಡ ವಿಷ ತಗೊಂಡಿದ್ದೆ. 11 ವರ್ಷ ಮಗು ಅವಾಗ. ತಾಯಿ ನೋಡಿದ ನೆನಪೇ ನನಗಿಲ್ಲ. ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಾಯಿ? ನಾನು ಒಬ್ಬನೇ, ಗಂಡು ಇಲ್ಲ ಹೆಣ್ಣು, ನಾನು ಒಬ್ಬನೇ. ಆಮೇಲೆ ಅಪ್ಪ ಬೇರೆ ಊರಲ್ಲಿ ದುಡಿತಾ ಇದ್ರು. ಅಜ್ಜ ಅಜ್ಜಿ, ಆಮೇಲೆ ನನ್ನ ಚಿಕ್ಕಪ್ಪ, ಮತ್ತೊಂದು ಅತ್ತೆ, ನಾನು, ಇಷ್ಟು ಜನ ಒಟ್ಟಿಗೆ ಇರೋದು. ದುಡಿಯೋರು ಅಂತ ಹೇಳಿದ್ರೆ ನಮ್ಮ ಅತ್ತೆ ಮಾತ್ರ. ಶ್ರೀಧರ್ ಕೊಡಿಗರ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅವ್ರು MMS 3 ಸಿದ್ಧಿ ಅಕ್ಕಿ ಕೊಡೋದು. ಮತ್ತೆ ಸಂಬಳ ಏನಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಹೋಗ್ಬೇಕು, ಸಂಜೆ 7 ಗಂಟೆ ಆಗ್ತದೆ ಬರುವಾಗ. ಆ 3 ಸಿದಕ್ಕಿ ತಂದು 2 ಸಿದಕ್ಕಿ ರಾತ್ರಿ ಹಾಕಿ ನಾವು ಎಷ್ಟು ಜನ ಒಂದೇ ಒಟ್ಟಿಗೆ ಊಟ ಮಾಡಿದ್ರೆ ಒಂದ್ ಸೊಟ್ಟು ಗಂಜಿ, ಒಂದ್ ಸೊಟ್ಟು ತಿಳಿ ಸಿಗ್ತದೆ. ಅಷ್ಟೇ. 1 ಸಿದಕ್ಕಿ ಬೆಳಿಗ್ಗೆಗೆ, ಮಧ್ಯಾಹ್ನಕ್ಕೆ ಮತ್ತೆ ಹೋಗಿ ಮತ್ತೆ ತಗೊಂಡು ಬರ್ಬೇಕು ಕೆಲ್ಸಕ್ಕೆ ಹೋದ್ರೆ. ಈ ರೀತಿ ಪರಿಸ್ಥಿತಿ ಬಾರಿ ಕಷ್ಟ. ಅಜ್ಜಿ ನನ್ನನ್ನು ಸಾಕಿದ್ರು. ಹೌದು. ಅಜ್ಜಿ ಹೆಸರು ಕಾವೇರಿ ಅಂತೇಳಿ. ಹೌದು. ಅಜ್ಜಿಯ ಗೋವಿಂದ ನಾಯ್ಕ ಎಲ್ಲ ತಿಳ್ಕೊಂಡ್ರು. ಹಾಗೆ ಬೆಳೆದ. ನಮ್ಮ ಅಪ್ಪನಿಗೆ ನನಗೆ ಶಾಲೆ ಕಳಿಸ್ಬೇಕಂತ ಬಹಳ ಮನಸ್ಸಿದ್ರು, ಕಲಿಸ್ಬೇಕಂತ. ಅದ್ರ ಬಡತನ. ಹೌದು. 4ನೇ ತರಗತಿವರೆಗೆ ಹೋದೆ. ಆಮೇಲೆ ಇದಕ್ಕಿದ್ದಾಗ ನಾವು ಊರು ಬಿಟ್ಟು ಹೋಗುದ್ರೆ ನಾನು ಮತ್ತೊಬ್ಬ ಊರು ಬಿಟ್ಟು ಹೋಗಿದ್ದು, ಕುಂದಾಪುರಕ್ಕೆ ಹೋಗಿದ್ದು. ಇಲ್ಲಿಂದ ನಿಮ್ಮ ಊರು ಇದೆ ಉಳ್ಳೂರೇ? ಉಳ್ಳೂರು ಇದೇ ಊರು. ಹೌದು, ಇದೇ ಮನೆ. ಹೌದು. ಮನೆ ಇದೆ. ಅಲ್ಲ, ಮುಲಮನೆ ಉಳ್ಳೂರು. ಅಲ್ಲ, ಇದು ಹೆಂಡತಿ ಮನೆ ಜಾಗ. ನಾನು ಸ್ವಂತ ಮನೆ ಕಟ್ಟಿದ್ದೀನಿ. ಆಮೇಲೆ ಹೌದು, ಕುಂದಾಪುರ ಹೋಗಿ ಒಂದು ಹೋಟ್ಲಲ್ಲಿ ಸೇರ್ಕೊಂಡು. ಯಾವ ಹೋಟ್ಲು ಸರ್? ಪಾರಿಜಾತ ಅಂತ ಹೇಳಿ. ಹೌದು. ಒಂದು 15 ದಿವಸ ಇದ್ದೆ. ನಮ್ಗಲ್ಲಿ ನೀರಿನ ವಾತಾವರಣದಲ್ಲಿ ಕೈ ಕಾಲೆಲ್ಲ ಹೆಸಿ ಹೋಗಿದೆ, ಆಗ್ಲಿಲ್ಲ. ನಮ್ಗ ಶಾಲೆ ಹೆಡ್ ಮಾಸ್ಟರ್ ವಿಠಲ್ ಶೆಟ್ರ್ ಅಂತ ಹೇಳಿದ್ರು, ವಿಠಲ್ ಮಾಸ್ಟರ್ ಅಂತ ಹೇಳಿ. ಅವ್ರು ಅದೇ ಹೋಟ್ಲಿಗೆ ಚಾ ಕುಡಿಲಿಕ್ಕೆ ಬಂದಾಗ ಅಲ್ಲಿ ನಾವು ಕೆಲಸ ಏನಂತ ಹೇಳಿದ್ರೆ ವಾರಕ್ಕೊಬ್ಬರಿಗೂ ನನ್ನ ಕೆಲಸ ಬೇರೆ ಬೇರೆ. ಬೆಳಿಗ್ಗೆ ಬೇಗ, ಶನಿವಾರ ದಿವಸ ಬೆಳಿಗ್ಗೆ ಬೇಗ ಯಾವ ಕೆಲಸ ಇರುತ್ತೆ ಆ ವಾರ ಇಡೀ ಅದೇ ಕೆಲಸ. ನಾನು ಲೋಟ ತೊಳಿಲಿಕ್ಕಿದ್ದು, ಅದು ಚಾ ಕುಡಿಲಿಕ್ಕೆ ಬರುವವರಿಗೂ ನಮಗೂ ನೇರ ಮುಖ. ಈ ಮಾಸ್ಟರ್ ಬಂದವ್ರು ನೋಡಿದ್ರು, ನೋಡಿದವರು ಮನೆಗೆ ಬಂದ್ ಹೇಳಿದ್ರು, ಅವ 4 ಅಕ್ಷರಗಳಿಲ್ಲ ಅಂತ ಹೇಳಿದ್ರೆ ನೀವು ಹೋಟ್ಲಿಗೆ ಕಳ್ಸಿದ್ರ ಅಂತ. ಆವಾಗ ನಮ್ಮ ಅಜ್ಜ ಬಂದ್ರು. ಅಜ್ಜ ಬಂದ್ರೆ ನೀನು ಇಲ್ಲೇ ಇರ್ತೀಯ ಅಂತ, ನಾವು ಇಲ್ಲೇ ಇರ್ತೇವೆ ಅಂದೆ.
ಅವಾಗ ಮತ್ತೆ ಸ್ವಲ್ಪ ದಿನ ಮತ್ತೆ ಕಾಲು ನೋವೆಲ್ಲ ಜೋರಾಯ್ತು. ನಮ್ಮ ಅಪ್ಪನಿಗೆ ವರ್ತಮಾನವಾಯ್ತು. ಅಂದ್ರೆ ನಿಮ್ಗೆ ಅಲ್ಲಿ ಕೆಸರಲ್ಲಿ ನಡ್ಲಿಕ್ಕೆ ನಡ್ಲಿಕ್ಕೆ ಆಯ್ತು, ಕಾಲಲ್ಲಿ ಹೇಸಿ ಹೋಗಿದೆ. ನಮ್ಗೆ ಅಭ್ಯಾಸ ಇಲ್ಲ. ಹುಳ ತಿಂದಾಗ ಹೌದು, ನಂಜು ತಿಂದಿದ್ದು. ನಂಜು ತಿಂದು ಅವಾಗ ಅಪ್ಪ ಬರುವಾಗ ಏನ್ ಮಾಡಿದಾರೆ, ಅಲ್ಲಿಂದ TC ತಗೊಂಡೇ ಇದು ಸರ್ಟಿಫಿಕೇಟ್ ತಗೊಂಡ್ಬಂದಿರಿ. ಇಲ್ಲಿ ಆಶ್ರಮ ಶಾಲೆ ಸೇರಿಸು ಅಂತ. ಎಂತ ಮಾಡ್ತೀನಿ, ನೀನು ಶಾಲೆ ಹೋಗ್ತೇನೆ ಮೈಲಿ ಇರ್ತೀನಿ? ಇಲ್ಲ, ನಾನು ಶಾಲೆ ಹೋಗ್ತೇನೆ. ಅಲ್ಲಿ ಆಶ್ರಮ ಶಾಲೆಗೆ ಸೇರ್ಕೊಂಡೆ. ಅಲ್ಲೇ ಶಾಲೆ ಹೋಗ್ತಾ ಇದ್ದೆ. ಆವಾಗ ಇವ ನಾರಾಯಣನು ನಮ್ಮ ಮಾವ ಕಳ್ವಾಡಿ ಮಳದಲ್ಲಿ ಇದ್ದ. ಪ್ರಥಮ ಶಾಲೆ ಎಷ್ಟು ವರ್ಷ ಶಾಲೆ? 4ನೇ ಕ್ಲಾಸ್. 4ನೇ ಕ್ಲಾಸ್. 2 ವರ್ಷ ಹೋದ್ರೆ 2 ವರ್ಷ ಫೈಲೆ. 2 ವರ್ಷ ಫೈಲೆ. ಮತ್ತೆ ಅವರು ಕಳ್ವಾಡಿ ಮೇಳದಲ್ಲಿ ಇದ್ದ. ಆವಾಗ ನಮಗೆ ಮೇಳದ ಬದಿಗೆ ಹೋಗುದು, ಅಲ್ಲೆಲ್ಲ ಇರುವುದು. ಅಂದ್ರೆ ಹೊಟ್ಟೆ ತುಂಬಾ ಊಟ ಸಿಗ್ತದೆ, ಒಳ್ಳೆ ಊಟ, ಖುಷಿ ಆಗ್ತದೆ. ತೆಂಗಿನೆಣ್ಣೆ ಕೂಡ ಅಂದಾಗೆ ಚಟ್ನಿ ತೆಂಗಿನೆಣ್ಣೆ ಕೂಡ ಅದು ಖುಷಿ. ಅದ್ರ ಜೊತೆಲ್ಲ ಇದ್ದೆ. ಈಗ ಬಂದ್ ಶಾಲೆ ಬರ್ತಾ ಹೋಗ್ತಾ ಇದ್ದೆ. ಈ ಮನೆಯವ್ರು ಎಣಿಸಿದ್ದೇನು ಶಾಲೆಯಲ್ಲಿ ಇದ್ದ ಅಂತೇಳಿ, ಶಾಲೆಯವ್ರು ಎಣಿಸಿದ್ದೇನು ಮನೇಲಿ ಇದ್ದ ಅಂತೇಳಿ. ನಾವು ಮೇಳದ ಬದಿಯಲ್ಲೇ ಇತ್ತು. ಅಲ್ಲೆಲ್ಲ ಬಟ್ಟೆ ಎಲ್ಲ ಒಣಸ್ಕೊಳ್ಳುದು, ಅಲ್ಲೇ ಮೇಳದ ಜೊತೆಲೆ ಇರುದು. ಅವಾಗ ಹೀಗೆ 1 ವರ್ಷ ಹೋಯ್ತು, ಕಳೆದೋಯ್ತು. ಮತ್ತೆ ಶಾಲೆ ಕೈದಾಯ್ತು. ಮತ್ತೆ ಬಂದೆ. ಬಂದ ಸೈಕಲ್ ಶಾಪ್ ಸೇರ್ಕೊಂಡೆ. ಇಲ್ಲಿ ಸಿದ್ದಾಪುರದಲ್ಲಿ 1 ವರ್ಷ ಸೈಕಲ್ ರಿಪೇರಿ ಮಾಡಿದೆ. ಅಲ್ಲಿಂದ ಕಡೆ ದುರ್ಗಾ ಸ್ಟೋರಿ ಸೇರ್ಕೊಂಡೆ. ಹೌದು. ಅವಾಗ ದುರ್ಗಾ ಸ್ಟೋರ್ ಅಲ್ಲಿ ಇರುವಾಗ ನಮ್ಮ ಸೈಕಲ್ ರಿಪೇರಿ ಕಲ್ತದ್ದಲ್ಲಿ ಹೋಗಿ. ರಿಪೇರಿ ಪಂಚರ್ ಗಿಂಚರ್ ಹೌದು, ಪಂಚರ್ ಆಗುದು, ರಿಪೇರಿ ಎಲ್ಲ. ದುರ್ಗಾ ಸ್ಟೋರ್ ಅಲ್ಲಿ ಸೇರ್ಕೊಂಡೆ. ಆಮೇಲೆ ನಮ್ ಜೊತೆಗೆ ಗೋಪಾಲ್ ಮಡಿವಾಳ ಅಂತೇಳಿ ಇದ್ದ. ನಮ್ಗೆ ಆದಿತ್ಯವಾರ ದಿನ ರಜೆ, ಶನಿವಾರ ಸಾಯಂಕಾಲ ನಾವು ಅವ್ರ ಮೇಲೆ ರೂಮ್ ಉಂಟು, ಅಲ್ಲಿ ಮಲ್ಕೊಂಡು ಈ ಜನಾರ್ದನ್ ಶಿಲ್ಪಿಗಳು ಮನೇಲಿ ಚಂಡೆ ಬಾರಿಸ್ತಾ ಇದ್ರು ಸಿದ್ದಾಪುರದಲ್ಲೇ. ಚಂಡೆ ಬಾರಿಸ್ ನಮ್ಗೆ ಅದನ್ನು ಕೇಳುವ ಆಸೆ. ಆವಾಗ ನಮ್ಗೆ ಅದೇ ಹುಚ್ಚು ಜೋರಾಯ್ತು. ಇವ್ನು ಹೇಗೆ ಮೇಳಕ್ ಹೋಗಿದ್ನಲ್ಲ, ನಮ್ಗೂ ಮೇಳಕ್ ಹೋಗ್ಬೇಕು ಅಂತ ಹೇಳಿ ಮನ್ಸಾಯ್ತು. ಕಡೆಗೆ ಅಲ್ಲಿಂದ ಬಿಟ್ಟೆ ಕಮಲಸೆಲೆ ಮೇಳಕ್ಕೆ ಸೇರ್ಕೊಂಡೆ. ಕಮಲಸೆಲೆ ಮೇಳಕ್ಕೆ ಕೆಲಸಕ್ಕಾಗಿ ಸೇರ್ಕೊಂಡದ್ದು. ಪ್ರಥಮದಲ್ಲಿ ಚೌಕಿ ಕೆಲಸ, ಆಮೇಲೆ ರಂಗಸ್ಥಳ ಮಾಡ್ಲಿಕ್ಕೆ ಹೋದೆ. ಆಮೇಲೆ ಅಡ್ಡಿ ಬೇಟಿಗೆ ಅಂತ ಹೇಳಿ ಅದೊಂದು ಕೆಲಸ ಇತ್ತು, ಅದನ್ನು ಮಾಡಿದೆ. ಆಮೇಲೆ ಲೈಟಿಂಗ್ ಕೆಲಸ ಮಾಡಿದ್ದೆ. ಅದಾದ್ಮೇಲೆ ರಂಗಸ್ಥಳ ಕಟ್ಲಿಕ್ಕೆ, ಹಾರ್ಮೋನಿ ಎಳಿಲಿಕ್ಕೆ. ಅದನ್ನ ನೋಡ್ತಾ ನೋಡ್ತಾ ನಂಗೆ ಯಕ್ಷಗಾನ ಕಲಿಬೇಕನ್ನೋ ಆಸಕ್ತಿ ಆಯ್ತು. ಈ ವನಪಾಲಕರು ಇದೆಲ್ಲ ಬಂದ್ರೆ ಬಾರಿ ಖುಷಿ ನಮ್ಗೆ, ನಮ್ಗೊಂದು ಅವಕಾಶ ಸಿಗ್ತದಲ್ಲ. ಹೌದು, ಹಗಲಿಗೆ ಕೆಲಸ ಮಾಡುವುದು, ರಾತ್ರಿ ವನಪಾಲಕರು ಕಿರಾತರು ಪಡೆ ಅದಿದ್ದೆಲ್ಲ ಇದ್ರೆ ಹೋಗುದು. ಹೀಗೆ ನೋಡಿ ನೋಡಿ ಅಂತೂ ಅಭ್ಯಾಸ ಮಾಡಿದೆ. ಒಂದು 3 ವರ್ಷ 4 ವರ್ಷ ಅಭ್ಯಾಸವೇ ಮಾಡಿದ್ದೆ, ನೋಡಿದ್ದೆ ಬಿಟ್ಟರೆ. ಹೌದು, ಕಮಲಸೆಲೆ ಮೇಳದಲ್ಲಿ. ಆಮೇಲೆ ಈ ಕ್ಯಾದೆ ಮಂಡಳಿ ಕಟ್ಟಲಿಕ್ಕೆ ಬರುವುದಿಲ್ಲ ಇತ್ತು. ಏನ್ ಮಾಡುದು, 2 ಅಟ್ಟಿ ಅಲ್ಲ ಅವಾಗ, 2 ಅಟ್ಟಿ 3 ಅಟ್ಟಿ ಹಿಡಿದು ಕಳಚಿ ಬೀಳ್ತಾರೆ. ಇದು ಕೋಟ ಸುರೇಶಣ್ಣ ನೋಡ್ತಾ ಇದ್ರು. ಅವ್ರು ಬಂದು ಹೇಳಿ ಕೊಟ್ರು, ಕ್ಯಾದೆ ಮಂಡಳಿ ಕಟ್ಟುದು ಹೀಗೆ ಅಂದ್ರೆ. ಅವ್ರನ್ನ ಅವತ್ತೊಂದೇ ಗುರುಗಳಂತ ನಾನು ಒಪ್ಕೊಂಡಿದ್ದೆ. ಹೌದು, ಕ್ಯಾದೆ ಮಂಡಳಿ ಕಟ್ಟಲಿಕ್ಕೆ. ಆಮೇಲೆ ಅಲ್ಲಿಂದ ಈ ಸಂಜು ಶೆಟ್ಟರ್ ಯಜಮಾನ್ರ ಇದ್ರು, ಅವರು ನಾಗರಕೊಡಿಗೆ ಮೇಳ ಮಾಡಿದ್ರು. ಅಲ್ಲಿಂದ ನಾಗರಕೊಡಿಗೆ ಮೇಳಕ್ಕೆ ಹೋಯ್ದು. ಅಲ್ಲಿ ಹೋದಾಗ ನಿತ್ಯ ವೇಷ ಇದೆಲ್ಲ ಸಣ್ಣ ಪುಟ್ಟ ವೇಷಗಳನ್ನು ಮಾಡ್ತಿದ್ದೆ. ಆಮೇಲೆ ಬಲದ ವೇಷಗಳು, ಮುಂಡಾಸಿನ ಸಣ್ಣ ಪುಟ್ಟ ರಂಗಸ್ಥಳದಲ್ಲಿ. ಹೌದು, ಎಲ್ಲ ರಂಗಸ್ಥಳ ನೋಡಿಯೇ ಕಲ್ತದ್ದು. ನಮಗೆ ಚಂಡೆಯವರೇ ಆಧಾರ. ಮತ್ತೆ ಚಂಡೆಯವರ ಆಧಾರ. ಚಂಡೆಯವರೇ ಅಂದ್ರೆ ಇವರು ಅಂದ್ರೆ ಸಣ್ಣದಿರುವಾಗ ಯಕ್ಷಗಾನ ನೋಡ್ಲಿಕ್ಕೆ ಹೋಗಿದ್ರೆ ಸರ್ ಎಲ್ಲರೂ? ಇಲ್ಲ, ಯಾವ ಮೇಳಕ್ಕೆ ಹೋಗಿ. ಮತ್ತೆ ಹಾಗಂತ ನಮ್ಮ ಇದ್ರಲ್ಲಿ ಯಾರು ಯಕ್ಷಗಾನ ಇದ್ರಿಲ್ಲ. ನಮ್ಮ ಚಿಕ್ಕಪ್ಪ ಒಬ್ರು ಯಕ್ಷಗಾನ ಪದ್ಯ ಎಲ್ಲ ಹೇಳ್ತಾ ಇದ್ರು. ಅವ್ರು ನಂಗೆ ಪದ್ಯ ಓದುವ ಅಭ್ಯಾಸ ಇತ್ತು. ಮಹಾಬಲ ನಾಯಕ ಅಂತ ಹೇಳಿ. ಅವರು ಯಕ್ಷಗಾನ ಪದ್ಯ ಇಲ್ಲ, ಪದ್ಯ ಪುಸ್ತಕ ನೋಡ್ರೆ ತಾಳಗಳ ಏನಿಲ್ಲ, ಅವರಷ್ಟಿಗೆ ಅವ್ರು ಒಂದು ರಾಗ ಅಂದ್ರೆ ಹಿಂದ್ ಕೇಳದ್ ನಾನು. ಇದು ಆಟ ಹೋದಾಗ ಕೇಳಿದ್ದು, ಅವಾಗ ಪುಸ್ತಕ ನೋಡ್ಕೊಂಡು ಓದ್ತಾ ಇದ್ರು. ಅದೆಲ್ಲ ಒಂದು ಬೇರೆ ಯಾರಿಲ್ಲ ಯಕ್ಷಗಾನದಲ್ಲಿ ಯಾರು ಇಲ್ಲ. ಮತ್ತೆ ನೀವು ನಾಗರಕೊಡಿಗೆ ಮೇಳಕ್ಕೆ ಹೋದೆ. ನಾಗರಕೊಡಿಗೆ ಮೇಳಕ್ಕೆ ಹೋದಾಗ ನಮ್ಮ ಅಷ್ಟವಾಗಿಯೂ ನಮ್ಮ ಕುಟುಂಬದವರು ಎಲ್ಲೆಲ್ಲ ಇದ್ದಾರೆ ಅಂತ ನಂಗೂ ಗೊತ್ತಿಲ್ಲ. ನನ್ನ ತಾಯಿಯ 4-5 ಜನ ಹೆಣ್ಮಕ್ಳು, ಅವರು ತಾಯಿಯ ಕೊಡ್ಬಿಟ್ರು ಯಾರು ಅಂತಲೇ ಗೊತ್ತಿಲ್ಲ. ನಾನು ನಾಗರಕೊಡಿಗೆ ಮೇಳದಲ್ಲಿ ಲೈಟಿಂಗ್ ಮಾಡ್ತಾ ಇದ್ದೆ. ಆವಾಗ ನಮ್ಮ ದೊಡ್ಡಮ್ಮನ ಮಗ ಒಬ್ಬ ಬಂದು ಇಲ್ಲಿ ಉಳ್ಳೂರು ಶಂಕರ್ ಅಂತ ಹೇಳಿದ್ರಿ. ಯಾರು ಯಾಕೆ ಕೇಳಿದೆ. ಅವ್ರು ನಮ್ಗ ರಿಲೇಷನ್, ನಮ್ಮ ಅಮ್ಮ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ರು ಅಂತ ಹೇಳಿದ್ರು. ಸರ್ ಆಮೇಲೆ ಬರ್ತಾರೆ ನಾನು ಹೇಳಲಿಲ್ಲ, ನಾನಂತ ಹೇಳಲೇ ಇಲ್ಲ. ನನ್ ಕೆಲಸ ಆಗ್ಲಿಲ್ಲ ಅಲ್ಲ. ಆಮೇಲೆ ಬರ್ತಾರೆ ಅಂದ್ರೆ ಹೇಳಿದೆ, ಸ್ವಲ್ಪ ತಡದ್ ಬನ್ನಿ ಅಂತ ಹೇಳಿದೆ. ಕಡೆ ಸ್ವಲ್ಪ ಹೊತ್ತು ಬಿಟ್ಟು ಬಂದೆ. ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸಿ ನಾನೇ ಏನ್ ಕೇಳಿದೆ, ಮನೆ ಬರ್ಲಿಕ್ಕೆ ಹೇಳಿದ್ರು. ಕಡೆ ಹೋದಾಗ ನಮ್ಮ ತಾಯಿ ಅಕ್ಕನ ತಾಯಿ ಅಕ್ಕ. ಹೌದು, ಗೊತ್ತೇ ಇಲ್ಲ ನನಗೆ. ತಾಯಿ ತೀರೋದ್ಮೇಲೆ ಯಾರು ನನ್ನನ್ನು ಆ ಕಡೆ ಹೋಗ್ಲಿಲ್ಲ, ಅವ್ರು ಬರ್ಲಿಲ್ಲ. ಇಲ್ಲಿ ತಾಯಿ ಯಾವ್ರು ಹೆಮ್ಮಣ್ಣ ಅಂತ ಮೋಸಬೈಲ್ ಹತ್ರ. ಅಲ್ಲಿಂದ ಯಾರು ಈ ಕಡೆ ಬರ್ಲಿಲ್ಲ ಅವ್ರು ಹೋಗ್ಲಿಲ್ಲ. ಹಾಗಂತ ನಮ್ಮ ಇದ್ರು, ತಾಯಿಯ ಅಕ್ಕ ದಿಕ್ಕಳು 3-4 ಜನ ಇದ್ರು.
ಈಗ ನಾಗರಕೊಡೆಗೆ ಒಬ್ರು ಇದ್ದಾರೆ, ಮತ್ತಿದ್ದು 3-4 ಜನ ತೀರಿ ಹೋಗಿದ್ರು. ಹಾ. ಇನ್ನು ತಾಯಿ ತಂಗಿ ಅವ್ರಿಗೆ ಮಕ್ಕಳಲ್ಲಿದ್ದಾರೆ, ಅವ್ರ ಮಕ್ಕಳೆಲ್ಲ ಇದ್ರು. ಈಗೆಲ್ಲ ನಾವೆಲ್ಲ ಎಲ್ಲ ಪರಿಚಯ ಆಗಿದೆ. ತಮ್ಮಂದ್ರಲ್ಲಿದ್ದಾರೆ ನಿಮ್ಗೆ? ಹೌದೌದು. ಅಲ್ಲ ಸರಿ, ಒಬ್ಬಂಟಿ ಅಲ್ಲ ನೀವು? ಈಗ ಒಬ್ಬಂಟಿ ಅಲ್ಲ, ಒಬ್ಬಂಟಿ ಅಲ್ಲ. ಮೊದಲು ಒಂದು ಕಾಲದಲ್ಲಿ ಯಾರು ಇಲ್ಲ, ಅಜ್ಜಿ ಸಾಕೋ ಒಬ್ರೇ ಅಲ್ಲ ಸರ್? ಒಬ್ರೆ ಅಂದ್ರೆ. ತಾಯಿಯ ನೋಡಿತಂದ್ ನೆನ್ಪುಂಟು? ಇಲ್ಲ ಇಲ್ಲ ಇಲ್ಲ, ಒಂದ್ ತಿಂಗಳಲ್ಲಿ ಗೊತ್ತಾಗುದಿಲ್ಲ. ಇಲ್ಲ, ನಾನು 1 ವರ್ಷದ ಮಗು ಅಂತ. 1 ವರ್ಷದ ಮಗು, 1 ವರ್ಷದ ಮಗು, 1 ವರ್ಷದ ಮಗುಗೆ ಅಷ್ಟು ಅಂದಾಜ್ ಆಗುದು. 2-3 ವರ್ಷ ಆದ್ರೆ ಅವಾಗೆಲ್ಲ ಫಟ ಗಿಟ್ಟಲ್ಲ ಎಲ್ಲಿ ಉಂಟು, ತೆಗಿಯೋರು ಯಾರು? ತೆಗಿಯೋರು ಯಾರಿದ್ರು. ಮತ್ತೆ ಆ ಮೇಳದಲ್ಲಿ ಅಲ್ಲಿ ಅವ್ರ ಮನೆಗೆ ಹೋದ್ರಿ? ಅವ್ರ ಮನೆಗೆ ಹೋದೆ. ಕಡೆಗೆ ಹೋಗ್ತಾ ಬರ್ತೇನೆ ನಮ್ಮ ಕಡೆಗೆ ಅವರೇ ನಮ್ಗೆಲ್ಲ ಯಾರು ಎಲ್ಲೆಲ್ಲಿ ಇದ್ದೀರ ಅಂತ ಹೇಳಿದ್ರು, ನಮ್ಮ ಕುಟುಂಬದವರು. ದೊಡ್ಡಮ್ಮ